ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ನಿನ್ನೆ ಜಾಮೀನು ಮಂಜೂರು ಮಾಡಿದೆ ನ್ಯಾಯಾಲಯ. ಇವತ್ತು ಜೈಲಿಂದ ಬಿಡುಗಡೆ ಆಗಲಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಮಧ್ಯಾಹ್ನ 12 ಗಂಟೆಯೊಳಗೆ ಕೋರ್ಟ್ ಪ್ರಕ್ರಿಯೆಯನ್ನ ವಕೀಲರು ಮುಗಿಸುತ್ತಾರೆ. ನಂತರ ಜೈಲಾಧಿಕಾರಿಗೆ ಆ ಪತ್ರವನ್ನ, ಜಾಮೀನು ಪ್ರತಿಯನ್ನ ಅವರು ತಲುಪಿಸ್ತಾರೆ. ಜಾಮೀನು ಪ್ರತಿ ತಲುಪಿದ ನಂತರ ಜೈಲಲ್ಲೂ ಕೂಡ 1 ಗಂಟೆಗಳ ಕಾಲ ರಿಲೀಸ್ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕ ಎಚ್.ಡಿ. ರೇವಣ್ಣ ಹೊರಗಡೆ ಬರ್ತಾರೆ. ಮಧ್ಯಾಹ್ನ 2:30-3 ಆಗಬಹುದು ಅವ್ರು ಹೊರಗಡೆ ಬರುವಷ್ಟರಲ್ಲಿ. ಇನ್ನು ರೇವಣ್ಣ ರಿಲೀಸ್ ಹಿನ್ನೆಲೆ ಕಾರ್ಯಕರ್ತರು ಸೇರುವಂತಹ ಸಾಧ್ಯತೆ ಕೂಡ ಇದೆ. ನಿನ್ನೆ ಕಾರ್ಯಕರ್ತರು ಸೇರ್ತಾ ಇದ್ರು, ಪಟಾಕಿ ಸಿಡಿಸ್ತಾ ಇದ್ರು, ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಅದು ಇವತ್ತೂ ಕೂಡ ರಿಪೀಟ್ ಆಗಬಹುದು ಅಂತ ಪರಪ್ಪನ ಅಗ್ರಹಾರ ಜೈಲು ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಜೈಲು ರಸ್ತೆಯಲ್ಲಿ ಡಿಸಿಪಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಎಚ್.ಡಿ. ರೇವಣ್ಣ ಒಬ್ಬ ಪ್ರಭಾವಿ ಜೆಡಿಎಸ್ನ ಮುಖಂಡ, ಶಾಸಕ, ಮಾಜಿ ಸಚಿವ. ಅವ್ರಿಗೆ ಬೇಲ್ ಸಿಕ್ತು ಅಂದ ತಕ್ಷಣ ಅವರ ಅಭಿಮಾನಿಗಳು, ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಇವತ್ತು ಏನೆಲ್ಲ ಆಗುತ್ತೆ ಅಂದ್ರೆ ಜೈಲಿನ ಒಳಗಡೆ ಆಗುವಂತಹ ಪ್ರೊಸೀಜರ್ಸ್ಗಳೇನು, ರೇವಣ್ಣ ಹೊರಗಡೆ ಬಂದ ಮೇಲೆ ಏನೆಲ್ಲ ಆಗಬಹುದು? ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ರೇವಣ್ಣ ಅವರಿಗೆ ನಿನ್ನೆ ದಿನ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅವರ ವಕೀಲರೇನಿದ್ದಾರೆ ಇಂದು ಬೆಳಗ್ಗೆ ಕೋರ್ಟ್ನಲ್ಲಿ ಅದು ಸಂಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೆ. ಅನಂತರದಲ್ಲಿ ಅವರ ಒಂದು ಜಾಮೀನು ಪ್ರತಿಯನ್ನ ಜೈಲಾಧಿಕಾರಿಗಳಿಗೆ ತಲುಪಿಸುವಂತಹ ಒಂದು ಕೆಲಸ ಆಗುತ್ತೆ. ಆದ್ರೆ ಎಲ್ಲ ಒಂದು ಕಡೆ ರೇವಣ್ಣ ಅವರು ಸಂಜೆ 7 ಗಂಟೆಯ ನಂತರದಲ್ಲಿ ಬಿಡುಗಡೆಯಾಗುವಂತಹ ಒಂದು ಸಾಧ್ಯತೆ ಇದೆ ಎನ್ನಲಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ 12 ಗಂಟೆಯವರೆಗೂ ಕೂಡ ಕೋರ್ಟ್ನಲ್ಲೇ ವಕೀಲರು ತಮ್ಮ ಒಂದು ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತ ಸಮಯ ಬೇಕಾಗಿರೋದ್ರಿಂದಾಗಿ ಅನಂತರದಲ್ಲಿ ಜಾಮೀನು ಪ್ರತಿ ಅಮೀನ್ ರವರ ಕೈ ಸೇರಿ ಅಮೀನ್ ಜೈಲಿಗೆ ಬರುವಂತಹ ಸಮಯದಲ್ಲಿ ಸುಮಾರು 6 ಗಂಟೆ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ 7 ಗಂಟೆ ನಂತರದಲ್ಲಿ ಅವರು ಬಿಡುಗಡೆಯಾಗುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಅವರು ಬಿಡುಗಡೆಯಾಗುವಂತಹ ಒಂದು ಸಾಧ್ಯತೆ ಕಡಿಮೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಮುಖ್ಯವಾಗಿ ಗಮನಿಸ್ತಾ ಹೋದ್ರೆ ಬೆಳಗ್ಗೆ 5 ಗಂಟೆಗೆ ರೇವಣ್ಣ ಅವರು ಎದ್ದಿದ್ದಾರೆ. ಎದ್ದಂತವರು ಚಿತ್ರಾನ್ನ, ಅದೇ ರೀತಿಯಲ್ಲಿ ಕಾಫಿಯನ್ನು ಕೂಡ ಕುಡಿದು ಅನಂತರದಲ್ಲಿ ಧ್ಯಾನವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಇವತ್ತು ಬಿಡುಗಡೆ ಆಗ್ತೀನಿ ಅನ್ನುವಂತ ಒಂದು ವಿಚಾರ ಇದೆ, ಅದು ಜೈಲಾಧಿಕಾರಿಗಳಿಂದ ರೇವಣ್ಣ ಅವರಿಗೆ ತಿಳಿದಿದೆ. ಹಾಗಾಗಿ ಸಾಕಷ್ಟು ಸಂತೋಷದಲ್ಲೇ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಜೈಲಿನ ಸುತ್ತ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ರೇವಣ್ಣ ಅವರು ಈಗಾಗಲೇ ನೀವು ಹೇಳಿದಂತೆ ಪ್ರಭಾವಿ ವ್ಯಕ್ತಿ, ಶಾಸಕರು, ಮಾಜಿ ಸಚಿವರು ಕೂಡ ಆಗಿರೋದ್ರಿಂದಾಗಿ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ರೇವಣ್ಣ ಅವರಿಗೆ ಜಾಮೀನು ಸಿಗ್ತಾ ಇದ್ದಂತೆ ಸಾಕಷ್ಟು ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಿದ್ರು, ಪಟಾಕಿಯನ್ನು ಸಿಡಿಸಿದ್ರು. ಹಾಗಾಗಿ ಇವತ್ತು ಕೂಡ ಅವರು ಹೊರಬರುವಂತಹ ವೇಳೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಆಗಮಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿ ಸಂಭ್ರಮಾಚರಣೆ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. 4 ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಮಾಡಿದೆ. ಸುಮಾರು 250 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನೇಮಿಸಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಸೌತ್ ಈಸ್ಟ್ ಡಿಸಿಪಿ ಸಿ.ಕೆ. ಬಾಬಾ ಅವರ ನೇತೃತ್ವದಲ್ಲಿ ಈ ಒಂದು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಇಷ್ಟೆಲ್ಲ ಒಂದು ಸೂಕ್ತ ಭದ್ರತೆಯನ್ನು ತೆಗೆದುಕೊಂಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಜೈಲಿಂದ ಸುಮಾರು 1 ಕಿಲೋಮೀಟರ್ ಈ ಕಡೆಗೆ ಅವರಿಗೆ ಬ್ಯಾರಿಕೇಡ್ ಅನ್ನು ಹಾಕಿ ತಡೆಯುವಂತಹ ಒಂದು ಪ್ರಯತ್ನವನ್ನ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಕಾರಣ ಅವರು ಜೈಲಿನ ಬಳಿ ಬಂದ್ರೆ ಸಾಕಷ್ಟು ಗಲಾಟೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಗದ್ದಲ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಈ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ರೇವಣ್ಣ ಅವರಿಗೆ ಸಾಕಷ್ಟು ಷರತ್ತನ್ನು ಕೂಡ ವಿಧಿಸಿ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಎಸ್ಐಟಿ ತನಿಖಾಧಿಕಾರಿ ಕರೆದಂತ ವೇಳೆಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದು ಒಂದು. ಎರಡನೇದಾಗಿ ಸಂತ್ರಸ್ತೆಯ ಊರಾಗಿರುವಂತಹ KR ನಗರಕ್ಕೆ ಅವರು ಹೋಗಬಾರದು ಅನ್ನುವಂತಹ ಒಂದು ಷರತ್ತನ್ನು ಕೂಡ ವಿಧಿಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ವೈಯಕ್ತಿಕವಾಗಿ 5 ಲಕ್ಷ ಮೊತ್ತದ ಬಾಂಡ್, ಅದೇ ರೀತಿಯಲ್ಲಿ ಇಬ್ಬರ ಶ್ಯೂರಿಟಿಯನ್ನು ಕೂಡ ನೀಡಬೇಕು ಅನ್ನುವಂಥದ್ದೇನಿದೆ ಅದನ್ನು ಕೂಡ ಈಗಾಗಲೇ ಷರತ್ತನ್ನು ವಿಧಿಸಿ ಈಗಾಗಲೇ ಒಂದು ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ನ್ಯಾಯಾಲಯಕ್ಕೆ ತಮ್ಮ ಪಾಸ್ಪೋರ್ಟ್ ಅನ್ನ ನ್ಯಾಯಾಲಯದ ವಶಕ್ಕೆ ಅವರ ಒಂದು ಪಾಸ್ಪೋರ್ಟ್ ಅನ್ನು ನೀಡಬೇಕು. ಅದೇ ರೀತಿಯಲ್ಲಿ ರಾಜ್ಯವನ್ನ ಬಿಟ್ಟು ತೆರಳುವಂತಿಲ್ಲ, ಒಂದೊಮ್ಮೆ ಹೋಗೋದಾಗಿದ್ರೆ ನ್ಯಾಯಾಲಯದ ಗಮನಕ್ಕೆ ತರಬೇಕು ಅನ್ನುವಂತಹ ಒಂದು ಷರತ್ತನ್ನು ಕೂಡ ವಿಧಿಸಿ ಜಾಮೀನನ್ನು ನೀಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ಈಗಾಗಲೇ ರಿಲೀಫ್ ಸಿಕ್ಕಿದೆ. ಆದ್ರೆ ಷರತ್ತುಬದ್ಧ ಜಾಮೀನನ್ನು ನೀಡಿರೋದ್ರಿಂದಾಗಿ ರೇವಣ್ಣ ಅವರು ಎಸ್ಐಟಿ ಅಧಿಕಾರಿಗಳು ಯಾವಾಗ ತನಿಖೆಗೆ ಕರೆದ್ರೂ ಕೂಡ ಹೋಗಬೇಕಾಗುತ್ತೆ, ತನಿಖೆಗೆ ಸಹಕರಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿರುವಂತಹ ವಿಚಾರ. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.